ಸರ್ ನಿಮಗೆ ಈಗ ನಾನು ಕೇಳ್ತೀನಿ, ಡೂಪ್ಲಿಕೇಟ್ ಇದೆಲ್ಲ ಒರಿಜಿನಲ್ ಆಯ್ತಾ? ಒರಿಜಿನಲ್ ಆಗ್ತಾ ಇದೆ. ರಿಯಲ್ ಲೈಫಲ್ಲಿ ರಿಯಲ್ ಆಗೇ ಕೇಳ್ತಾ ಇದ್ದೀನಿ. ಹೌದು, ಇದ್ರ ಮೇಲೆ ಆಣೆಗಳು ಎಲ್ಲ ಒರಿಜಿನಲ್ ಆಗ್ತಾ ಇದೆ. ಓಕೆ ಮೇಡಮ್ ಹೇಳಿ. ಸೊ ಸರ್ ನಿಮ್ಗೆ ಬರೋಕ್ಕೆ ಮುಂಚೆ ಮೇಡಮ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ. ಸೊ ಇದೊಂದು ಅದೇ ಪಾತ್ರದ ಬಗ್ಗೆ ನಾನು ಕೇಳಿದಾಗ ತುಂಬ ಸೀರಿಯಸ್ ಆಗಿ ಆ್ಯಂಡ್ ಫನ್ನಿಯಾಗಿ ಪಾತ್ರ ಅನ್ನಿಸ್ತು. ಬಟ್ ಎಲ್ಲೋ ಒಂದು ಕಡೆ ಈ ಥರ ಒಂದು ಪಾತ್ರ ಮಾಡುವಾಗ ಸೊ ಒಂಚೂರು ಭಯ ಅಂತ ಇರುತ್ತೆ, ಯಾಕಂದ್ರೆ ಮಾಡರ್ನ್ ಆಗಿ ಮಾಡ್ತಾ ಇದ್ದೀವಿ ರಾಮಾಯಣನ, ಎಲ್ಲೂ ಜನರಿಗೆ ಕ್ಲೀಶೆ ಅಂತ ಅನ್ನಿಸ್ಬಾರ್ದು. ಸೊ ಕರೆಕ್ಟಾಗಿ ಕೇಳಬೇಕು. ಕ್ಲೀಶೆನೂ ಎಂಜಾಯ್ ಮಾಡೋ ಥರ ರಾಮಾಯಣ ಅನ್ನೋದು ಫಾರ್ ಎವರ್ ಸ್ಟೋರಿ, ಎಲ್ರಿಗೂ ಗೊತ್ತು ಆ ಕತೆ. ಅದು ಎಷ್ಟಲ್ಲಿ ಇವಾಗ ಹಿಂದಿನಲ್ಲೂ 2-3 ಒಂದು ಸಿನಿಮಾ ಬಂದಾಗಿದೆ ಆದಿಪುರುಷ್ ಅಂತ, ಅಂದ್ರೂ ಇನ್ನೊಂದು ರಾಮಾಯಣ ಪಿಕ್ಚರ್ ಮಾಡ್ತಾರೆ ಅಂದರೆ ಆ ಕತೆ ಎಷ್ಟಿಷ್ಟ ನಮ್ಮ ಜನಕ್ಕೆ. ಅದು ಡೆಫಿನೆಟ್ಲಿ ಅದು ನಮ್ಮ ಮೈಥಾಲಜಿದ ಸಿನಿಮಾ. ಸೊ ಆ ಕತೆ ಎಷ್ಟು ಬಂದರೂ ಜನ ಇಷ್ಟಪಡ್ತಾರೆ, ಆ್ಯಂಡ್ ಎಷ್ಟೇ ಕ್ಲೀಶೆ ಇದ್ರೂ ನಮ್ಗೆ ಇಷ್ಟ ಆಗತ್ತೆ. ಸರ್ ಕಂಗ್ರ್ಯಾಚುಲೇಷನ್ಸ್, ಮತ್ತೊಂದು ರಾಮಾಯಣ ತರ್ತಾ ಇದ್ದೀರಾ. ವರ್ಷಕ್ಕೆ ವರ್ಷ 2-3 ಸಿನಿಮಾಗಳು ಬರ್ತಾ ಇದೆ ರಾಮಾಯಣದ್ದು ಅಲ್ಲ, ಎಲ್ಲ ಒಂದ್ ಲೆವೆಲ್ಗೆ ಇಷ್ಟಪಡ್ತಾ ಇರ್ತಾರೆ, ನೋಡ್ತಾ ಇದ್ದಾರೆ. ಅಂದ್ರೆ ಇದು ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಈಗ IT ಬಿಟ್ಟೆಲ್ಲ ವಾಪಸ್ ಅಗ್ರಿಕಲ್ಚರ್ ಹೋಗ್ತಿದ್ದಾರೆ, ಸಿಟಿಗಳನ್ನ ಬಿಟ್ಟು ವಾಪಸ್ ಅವ್ರ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅದೊಂದು ಸೈಕಲ್ ಇವಾಗ ವಾಪಸ್, ಹಂಗಾಗಿ ಎಲ್ಲ ಮುಗಿಸ್ಕೊಂಡು ದಾಟ್ಕೊಂಡು ಬಂದು ಈಗ ಮತ್ತೆ ವಾಪಸ್ ಮೈಥಾಲಜಿಗೆ ಹೋಗ್ತಾ ಇದೀವಿ. ಸೊ ಅದ್ರಲ್ಲಿ ಇದು ಮಾಡರ್ನ್ ತರ. ರಿಷಿ ಅವ್ರು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ 100% ಸರ್. ಪ್ರಣೀತಾ ಅವ್ರು ಹೆಂಗೆ ಸರ್ ಸೆಲೆಕ್ಟ್ ಮಾಡಿದ್ರು ನೀವು? ಅವ್ರು ಆಕ್ಚುಲಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದ್ದಾರೆ, ನೀವು ಹೆಂಗ್ ಹುಡುಕಿದ್ರೆ ಈ ತರ ಮ್ಯಾಚಿಂಗ್ ನ ಅಂತ? ಸರ್ ಅದು ಹುಡ್ಕಕ್ಕೇನು ಕಷ್ಟಪಡೋದು ಬೇಕಿರ್ಲಿಲ್ಲ. ಸೀತೆ ಅಂತ ಅಂದ ತಕ್ಷಣ ಒಂದಷ್ಟು ಬೇಕಲ್ಲ, ಅಂದ್ರೆ ಬಿಕಾಸ್ ಇಟ್ಸ್ ಒನ್ ವೆರಿ ಐಕಾನಿಕ್ ಕ್ಯಾರೆಕ್ಟರ್. ಅಂದ್ರೆ ಅದನ್ನ ನೀವು ಹೇಳ್ದಂಗೆ ಕ್ಲೀಶೆ ಏನಾದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ಹೂ ವಿ ಆರ್ ಕ್ಯಾಸ್ಟಿಂಗ್ ಅಂತ. ಅಂದ್ರೆ ಆ ಪಾತ್ರಗಳಿಗೆ ನೀವೇ ನಮ್ಮ ಬಾಯಲ್ಲ ಎಲ್ಲ ರಾಮ ಸೀತೆ ಎಲ್ಲದನ್ನು ನೀವು ಇಳಿಸ್ತಾ ಇದ್ದೀರಾ, ನಾವು ಸೇಫ್ ಅಲ್ಲಿ ಹೇಳ್ಬೇಕು. ಬಟ್ ಒಂದು ಕ್ಯಾಸ್ಟಿಂಗ್ ಅಂತ ಮಾಡುವಾಗ ಜನಕ್ಕೆ ಹಿಂಗ್ ನೋಡಿದಾಗ ಐ ಥಿಂಕ್ ಇಟ್ಸ್ ಅ ವೆರಿ ರೈಟ್ ಕ್ಯಾಸ್ಟ್ ಅಂತ ಅನ್ನಿಸ್ಬೇಕು. ಸೊ ಹಂಗೆ ನೋಡಿದಾಗ ನಮಗೆ ತುಂಬಾ ಏನು ಕಷ್ಟ ಆಗಲಿಲ್ಲ. ವಿ ಡಿಡ್ಂಟ್ ಗೋ ಮಲ್ಟಿಪಲ್ ಫಿಲ್ಟರ್ಸ್ ಅಂಡ್ ಎವ್ರಿಥಿಂಗ್. ಅದು ನೋಡಿದಾಗ ನಮಗೆ ಐ ಥಿಂಕ್ ಪ್ರಣೀತಾ ಮ್ಯಾಮ್ಗೆ ಪಿಚ್ ಮಾಡೋಣ ಅಂತಿತ್ತು, ಬಟ್ ಒಂದು ಭಯ ಇತ್ತು, ಮೇಡಮ್ ಒಪ್ಕೋತಾರ ಇದನ್ನ ಅಂತ. ಬಟ್ ಇನ್ ದಟ್ ಕೇಸ್ ನಮಗೆ ಒಂದು ಅಪ್ರೋಚ್, ಒಂದು ಕಲ್ಲು ಹೊಡೆಯೋಣ ಅಂತ ಹೋದ್ವಿ, ನೋಡಿದ್ರೆ ಮ್ಯಾಮ್ಗೂ ಇಷ್ಟ ಆಯ್ತು, ವರನೇ ಕೊಟ್ಬಿಟ್ರು ಅವ್ರು. ಲೈಕ್ ತುಂಬಾ ಸ್ಟ್ರೈಟ್ ಅವೇ ಹಿಂಗೆ ಕೇಳಿದ್ರು, ಕಥೆನೆಲ್ಲ ಕೇಳಿದ್ಮೇಲೆ ಇಲ್ಲ ಐ ಆಮ್ ಇಂಟ್ರೆಸ್ಟೆಡ್, ಐ ಡೂ ಇಟ್ ಅಂದ್ರು. ನಮಗೆ ವಾಪಸ್ ಮನೆಗೆ ಬರೋರ್ಗು ಒಂದು ಶಾಕೇನೆ, ಒಪ್ಕೊಂಡ್ರ ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರ ಅಂತ. ಸೊ ಇನ್ ದಟ್ ವೇ ಅವಾಗ ಅನ್ಸಿದ್ದು ಒಂದು ಕತೆ ಮೇಲೆ ಕಾನ್ಫಿಡೆನ್ಸ್ ಹೊಡ್ತು. ಲೈಕ್ ಓಕೆ, ಈ ತರ ಸ್ಟಾರ್ ಕ್ಯಾಸ್ಟ್ಗಳು ನಮ್ಗೆ ಒಪ್ಕೊಳ್ಳೋ ತರ ಇದಾರೆ ಅಂತಂದಾಗ ವಿ ಆರ್ ಮೂವಿಂಗ್ ಇನ್ ಎ ರೈಟ್ ಡೈರೆಕ್ಷನ್ ಅಂತ. ಅಂಡ್ ಅಲ್ಲಿಂದ ನಮ್ಮ ರಾಮಾಯಣ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲ ಇವ್ರು ಏನಾದ್ರು ಆಕ್ಟ್ ಮಾಡಿದಿರಾ ನೀವೇನಾದ್ರು? ವಿಲನ್ ಆ ಥರ? ನಾನಾ ನೆಕ್ಸ್ಟ್ ಆಕ್ಟರ್ ಆಗ್ತಾ ಇರೋದು, ಅಪ್ಕಮಿಂಗ್ ಆಕ್ಟರ್. ಸರ್ ರಿಷಿ ಸರ್, ಸೊ ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ. ಸೊ ಬಹಳ ನನ್ ಅವಾಗ ಹುಟ್ಟಿದಾಗಿಂದ ನಾವು ಕೇಳ್ಕೊಂಡ್ ಬಂದಿರೋದು, ರಾಮನ ಅವತಾರ ರಘುಕುಲ ಸೋಮನಾಥ. ಆ ಲೈನ್ ಬಹಳ ಚೆನ್ನಾಗಿ ನೀವು ನಿಮ್ಮ ಒಂದು ಎಕ್ಸ್ಪ್ರೆಷನ್ ಆಗಲಿ ಅಂತ ಬಹಳ ಇಷ್ಟ ಆಯ್ತು. ಆ ಸಾಂಗ್ಗೆ ಸಿಂಕಿಂಗ್ ಅದೆಲ್ಲ ಅದು ಸಖತ್ತಾಗಿದೆ. ಸೊ ಆ ಸಾಂಗ್ ಬಗ್ಗೆ ನಿಮ್ಗೆ ಆ ಥಾಟ್ ಅದೆಲ್ಲ ಅಂದ್ರೆ ಇವ್ರು ಬಂದಿದ್ದು ಹೌದು, ನಿಮ್ಗೆ ಹೆಂಗಿತ್ತು ಆ ಜರ್ನಿ ಅಂತ? ಇಲ್ಲ, ಆಕ್ಚುಲಿ ನಾವು ಫಸ್ಟ್ ಒಂದು ಸಿನಿಮಾದು ಟೈಟಲ್ ನ ಅನೌನ್ಸ್ ಮಾಡಿದಾಗ್ಲೂ ಕೂಡ ಒಂದು ಚಿಕ್ಕ ಟೀಸರ್ನ ಮಾಡಿ ಬಿಟ್ಟಿದ್ವಿ. ಸೊ ಅವಾಗ್ಲೇ ಐ ಥಿಂಕ್ ವಿಕಾಸ್ ಅವರು ರಾಮನ ಅವತಾರ ರಘುಕುಲ ಸೋಮನ ಅವತಾರ ಅನ್ನೋದನ್ನ ಅಲ್ಲೇ ಯೂಸ್ ಮಾಡ್ಕೊಂಡು ಅದನ್ನೇ ಇದು ಮಾಡ್ಕೊಂಡು ಬಂದಿದ್ವಿ. ಆ್ಯಂಡ್ ದಟ್ಸ್ ವಾಟ್ ಕೆಪ್ಟ್ ಅಸ್ ಎಕ್ಸೈಟೆಡ್, ಬಿಕಾಸ್ ಅದು ನಾವು ಎಲ್ರಿಗೂ ಗೊತ್ತಿರುವಂಥ ಹಾಡದು. ಆ್ಯಂಡ್ ಅದನ್ನು ಇದು ಮಾಡರ್ನ್ ಸ್ಪಿನ್ ಇದು. ಆ್ಯಂಡ್ ಸಿನಿಮಾದಲ್ಲೂ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಸನ್ನಿವೇಶದಲ್ಲಿ ಬರುವಂಥ ಒಂದು ಹಾಡದು. ಸೊ ಅದಕ್ಕೆ ಲಿಪ್ಸಿಂಕ್ ಇರೋದಿಲ್ಲ, ಅದು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗೋವಂಥದ್ದು. ಸೊ ನನಗೆ ಆ ಸೀಕ್ವೆನ್ಸ್ ತುಂಬ ಇಷ್ಟ ಪರ್ಸ್ನಲಿ. ನನಗೂ ಬಹಳ ಇಷ್ಟ ಆಯ್ತು ಆ ಸೀಕ್ವೆನ್ಸ್. ಅಂಡ್ ಸೀರಿಯಸ್ ಏನಂತಾರೆ ಕ್ವಶನ್ ಕೇಳ್ತೀನಿ ನಾನೀಗ, ಕಾಂಟ್ರವರ್ಷಿಯಲ್ ಕ್ವಶನ್. ಕಾಪಿರೈಟ್ ಏನಾದ್ರು ಹಾಕಿದ್ರೆ ಹಿಂಗೆ ಯಾವುದಕ್ಕೆ? ನಮ್ದು ಸಾಂಗ್? ಇಲ್ಲ ಇಲ್ಲ, ಅಂದ್ರೆ ಅದು ಒಂದು ಸುಮಾರು ಕಾಲದಿಂದ ಬಂದಿರೋ ಸಾಂಗ್ ಅಲ್ಲ. ಈಗ ರಾಮಾಯಣಕ್ಕೆ ಯಾರು ಕಾಪಿರೈಟ್ ಹಾಕೋದಕ್ಕಾಗಲ್ಲ. ನಾನು ಇದನ್ನು ಫನ್ನಾಗೆ ಕೇಳ್ತಾ ಇದ್ದೀನಿ, ಆಕ್ಚುಲಿ ಸೀರಿಯಸ್ ಆಗಿ ಕೇಳ್ತಿಲ್ಲ, ಬಟ್ ಸೀರಿಯಸ್ ಕ್ವಶನ್. ಆ ಥರ ಕಾಪಿರೈಟ್ ಇಶ್ಯೂಸ್ ಆ ಥರದ್ದೆಲ್ಲ ಏನಿಲ್ಲ. ಅಂದ್ರೆ ಪ್ರಾಬ್ಲಿ ಆಲ್ರೆಡಿ ಒಂದು ಸಾಂಗ್ ಇದೆಯಲ್ಲ ರಾಮನಾವತಾರ ಸೋಮನಾವತಾರ, ಅದನ್ನೇ ನಾವು ಡೈರೆಕ್ಟ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರೆ ಪ್ರಾಬ್ಲಿ ನಮ್ಗೆ ಒಂದಷ್ಟು ಇಶ್ಯೂಸ್ ಆಗ್ತಿತ್ತು. ಬಟ್ ಜಸ್ಟ್ ಅ ಫ್ರೇಸ್ ನಾವು ತಗೊಂಡಿದ್ರಿಂದ ವಿ ಆರ್ ವೆರಿ ಸೇಫ್. ಓಕೆ ಮೇಡಮ್, ಅವ್ರಿಗೆ ಸೀರಿಯಸ್ ಆಕ್ಟಿಂಗ್ ಮಾಡೋಕೆ ತುಂಬಾ ಇಷ್ಟ ಆಕ್ಚುಲಿ ನನಗೆ ಗೊತ್ತಿದ್ದಂಗೆ. ಬಟ್ ಅವ್ರು ಸ್ಟಾರ್ಟಿಂಗಲ್ಲಿ ಕಾಮಿಡಿಯಿಂದ ಶುರು ಮಾಡಿದವರು. ನಿಮ್ಗೆ ಹೆಂಗಿತ್ತು ನಿಮ್ದು ಅದು ಕೆಮಿಸ್ಟ್ರಿ ಸಿನಿಮಾದಲ್ಲಿ? ಸ್ಪಾಂಟೇನಿಯಸ್ ಆಗಿ ಇದೆ ಸಿನಿಮಾ, ನಿಮ್ ಟ್ರೈಲರ್ ನೋಡ್ದಂಗೆ ಇದೆ ಸಿನಿಮಾ. ಇವನ್ ಸೆಟ್ ಅಲ್ಲೂ ಅದೇ ಲೈವ್ಲಿನೆಸ್ ಅಂಡ್ ಸ್ಪಾಂಟೇನಿಟಿ. ಆಕ್ಚುಲಿ ಅವ್ರಿಗೆ ಕಾಮಿಡಿ ಮಾಡಕ್ ಇಷ್ಟ ಇತ್ತು. ಕಾಮಿಡಿ ಮಾಡಕ್ ಬರಲ್ಲ.
ಕಾಮಿಡಿ ಮಾಡಕ್ ಬರಲ್ಲ ಮೇಡಮ್. ಇಲ್ಲ ಹೀರೋಯಿನ್ಸ್ ನೋ ಲೈಕ್ ಈವನ್ ನಮ್ಗೆ ಟ್ರೈಲರ್ ಅಲ್ಲಿ ವರ್ಕ್ ಆಗಿರೋ ಕಾಮಿಡಿಯಲ್ಲಿ ಯಾವಾಗ್ಲೂ ಆಕ್ಟಿಂಗ್ ಅಲ್ಲಿ ದ ಅದರ್ ಪರ್ಸನ್ ಕೂಡ ಎಕ್ಸ್ಪ್ರೆಷನ್ ಮೇಲೆ ಕಾಮಿಡಿ ಸ್ಟ್ಯಾಂಡ್ ನಿಜ ನಿಜ. ಸೊ ಅದ್ರೊಳಗೆ ಐ ಥಿಂಕ್ ಮ್ಯಾನ್ ಸ್ಕೋರ್ಡ್ ವೆರಿ ವೆಲ್ ಅಂತ ಅನ್ಸುತ್ತೆ. ಇವಾಗ ರಿಷಿ ಅವ್ರಿಗೆ ಎಳ್ನೀರು ಕುಡಿತಾ ನೆನಪಾಯ್ತು ನೋಡಿ, ನಿಮ್ಮ ಮನೇಲಿ ಯಾರ್ಯಾರು ಇದಾರೆ ಅಂತಂದ್ರೆ ಎಳ್ನೀರ್ಗೂ ನಮ್ಮ ಮನೆಯವ್ರಿಗೂ ಏನ್ ಸಂಬಂಧ ಅಂತ ಅನ್ನುವಾಗ ಆವಾಗ್ಲೇನೆ ನನ್ನ ಪ್ರಕಾರ ಸೀನ್ ವರ್ಕೌಟ್ ಆಗೋದು ಅಂತ. ಇನ್ ದಟ್ ವೇ ಇಟ್ಸ್ ಅ ವೆರಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಅಂಡ್ ನೀವು ಕಾಮಿಡಿ 420 ಸಿನಿಮಾದಲ್ಲಿ ಕಾಮಿಡಿ ಮಾಡಿದಿರಲ್ಲ. ಅದೇನು ಹೀರೋಯಿನ್ ಕಾಮಿಡಿ ಮಾಡಿಲ್ಲ, ನಾನ್ ಸೀರಿಯಸ್ ಆಗಿ ಇರ್ತೆ, ಸುತ್ತ ಕಾಮಿಡಿ ನಡೀತಾ ಇರುತ್ತೆ. ಪ್ರತಿ ಸಿನಿಮಾನಲ್ಲೂ ನಾನು ನೋಡಿರೋದು ಹಂಗೆ. ಬಟ್ ನೀವಿದ್ರು ಕಾಮಿಡಿ ಹೀರೋ ಅವರು ಆಮೇಲೆ ಕಾಮಿಡಿಯನ್ಸ್ ಅವರು ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಅದೇ ಫನ್ನಿ ಆಗುತ್ತೆ. ನಿಮ್ಗೆ ಇಷ್ಟ ಕಾಮಿಡಿ ಮಾಡೋದು ಅಂತ ನೋಡಿ ಮೇಡಮ್ ಓರಿಯೆಂಟೆಡ್ ಮೊನ್ನೆ ಒಂದು ಕಾಮಿಡಿ ಸಿನಿಮಾ ಮಾಡಿ ಸಪೋರ್ಟಿಂಗ್ ಕಾಸ್ಟ್ ಕಾಮಿಡಿ ಮಾಡೋದಂದ್ರೆ ಸರ್ ನಾನೇ ಅಪ್ರೆಸ್ ಸುಮ್ಮನೆ ಕೇಳ್ತೀನಿ. ನೆಕ್ಸ್ಟ್ ಶರಣ್ ಸರ್ ಹೇಳ್ತಾ ಇದ್ರಲ್ಲ ನಿಮ್ ಜೊತೆ ಮಾಡ್ಬೇಕು ಮಲ್ಟಿ ಸ್ಟಾರ್ ಅಂತ, ಇವ್ರನ್ನ ಕಾಮಿಡಿ ಹಾಕೊಂಡೆ. ಕಾಮಿಡಿನೇ ಫನ್ ಅಲ್ಲ, ಇವಾಗ ಸಿನಿಮಾ ನೋಡ್ಬೇಕಂದ್ರೆ ನನ್ನ ಫೇವ್ರೆಟ್ ಜಾನರ್ ಕಾಮಿಡಿನೇ. ಓಕೆ ಕಾಮಿಡಿ ವರ್ಕ್ ಆಗುತ್ತೆ ಅಂತ ಆಯ್ತು. 100% ಸೆಟ್ಟಲ್ಲೂ ಮಾಮೂಲಿ ಕಾಮಿಡಿ ಅಷ್ಟೇ ಅಫ್ಕೋರ್ಸ್. ಸೂಪರ್. ಎಸ್ಪೆಷಲಿ ಈ ಸಿನಿಮಾ ನಮಗೆ ಅಂದರೆ ಶೂಟ್ ಮಾಡಿ ತುಂಬ ಎಂಜಾಯ್ ಮಾಡ್ಕೊಂಡು ಯಾವ್ದಾದ್ರು ಸಿನಿಮಾ ನಾನು ಶೂಟ್ ಮಾಡಿದ್ದೀನಿ ಅಂದರೆ ಅದು ರಾಮನ ಥರನೇ. ಬಿಕಾಸ್ ಮೋಸ್ಟ್ ಆಫ್ ದ ಸೀನ್ಸ್ ಕೂಡ ತುಂಬ ಲೈವ್ಲಿ ಆಗಿದ್ದರಿಂದಾಗಿ ನಮಗೆ ಓಕೆ ಪ್ರೆಪ್ ಮಾಡ್ಕೊಳ್ಬೇಕು ಅಥವಾ ಸೀರಿಯಸ್ ಆಗಿ ಏನೋ ಫೋಕಸ್ ಮಾಡ್ಕೊಳ್ಬೇಕು ಆ ಥರದ್ದಿರಲಿಲ್ಲ. ಬೆಳಿಗ್ಗೆ ಹೋದಾಗಲೂ ಖುಷಿಯಾಗಿ ಹೋಗ್ತಾ ಇದ್ವಿ. ಸೀನ್ ಶೂಟ್ ಮಾಡೋದು ಸೀನಲ್ಲೂ ಒಂಥರ ಖುಷಿ ಇರುತ್ತಲ್ಲ, ಆ ಒಂದು ಲೈವ್ಲಿನೆಸ್ ಇರೋದು. ಸೊ ಹಾಗಾಗಿ ಥ್ರೂ ಔಟ್ ದ ಫಿಲ್ಮ್ ಒಂಥರ ತುಂಬ ಲೈಟ್ ಹಾರ್ಟೆಡಾಗೇನೆ ಖುಷಿಯಿಂದ ಶೂಟ್ ಮಾಡಿರುವಂಥ ಒಂದು ಸಿನಿಮಾ. ಸೊ ಹಾಗಾಗಿ ಅದು ಆಡಿಯನ್ಸ್ಗೆ ರಬ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಅಂಡ್ ಇತ್ತೀಚೆಗೆ ಅಂದ್ರೆ ನಿಮ್ದು ಒಂದು ಟ್ರೆಂಡ್ ರಿಷಿ ಅವರು OTT ನಲ್ಲಿ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಅದು ಗೊತ್ತಿರುತ್ತೆ 100%. ಅದು ಅಂದ್ರೆ ಸರ್ಚ್ ಮಾಡಿ ನಿಮ್ ಸಿನಿಮಾಗಳು ನೋಡ್ತಾ ಇದ್ದಾರೆ ಜನ ಅಂತ, ಚೆನ್ನಾಗಿರುತ್ತೆ, ಒಳ್ಳೆ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ, ಅದೊಂದು ನಂಬಿಕೆ ಬಂದ್ಬಿಟ್ಟಿದೆ OTT ನಲ್ಲಿ. ಗೊತ್ತಿಲ್ಲ ಸರ್, ಅಂದರೆ ನನಗೆ ಅಫ್ಕೋರ್ಸ್ ನನಗೆ ಕೋವಿಡ್ ಟೈಮ್ನಲ್ಲಿ ಅಮೆಝಾನ್ ಅವ್ರ ಕಡೆಯಿಂದ ಟೀಮಿಂದ ಒಂದು ಇನ್ಫಾರ್ಮೇಷನ್ ನಮಗೆ ಬಂದಿದ್ದು, ಕವಲುದಾರಿ ವಾಸ್ ಒನ್ ಆಫ್ ದ ಹೈಯೆಸ್ಟ್ ವ್ಯೂಡ್ ಕನ್ನಡ ಫಿಲ್ಮ್ಸ್ ಕನ್ನಡದಲ್ಲಿ ಅಂತ. ಆ್ಯಂಡ್ ವಿ ವರ್ ವೆರಿ ಸರ್ಪ್ರೈಸ್ ಬಿಕಾಸ್ ರಿಲೀಸ್ ಆಗಿ ಆಲ್ಮೋಸ್ಟ್ 1 ವರ್ಷದ ಮೇಲಾಗಿತ್ತು. ಬಟ್ ಅವಾಗ ಕವಲುದಾರಿ ಮತ್ತೆ ಯಾರ್ಯಾರೋ ಬೇರೆ ಬೇರೆ ರಾಜ್ಯಗಳಲ್ಲಿ ರಿವ್ಯೂ ಮಾಡಿ ಹಾಕ್ತಾಯಿದ್ರು. ಆ್ಯಂಡ್ ದೆನ್ ಅದನ್ನು ಮತ್ತೆ ಹೋಗಿ ನೋಡ್ತಾಯಿದ್ರು. ಆ್ಯಂಡ್ ಸಡನ್ಲಿ ಅದನ್ನು ಟ್ರ್ಯಾಕ್ಷನ್ ಬಿಲ್ಡ್ ಆಗಿತ್ತು. ಆ್ಯಂಡ್ ದೆನ್ ಮತ್ತೆ ಅಲ್ಮೇಲಮ್ಮಗೂ ಕೂಡ ಟ್ರ್ಯಾಕ್ಷನ್ ಬಿಲ್ಡ್ ಆಯಿತು. ದೆನ್ ನಮಗೆ ಕೋವಿಡ್ ಆದಮೇಲೆ ಮತ್ತೆ ಅಲ್ಮೇಲಮ್ಮಗೆ ಬೇರೆ ಲ್ಯಾಂಗ್ವೇಜ್ ರೈಟ್ಸ್ಗಳದ್ದು ರಿಕ್ವೆಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಶೈತಾನ್ ಬಂತು. ಅಗೇನ್ ಶೈತಾನ್ ವಾಸ್ ಎನ್ OTT ವೆಬ್ ಸೀರೀಸ್. ಆ್ಯಂಡ್ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ OTT ಸ್ಪೇಸಲ್ಲಿ ಹಾಗೆ ಬಂದಿದೆ. ಬಟ್ ಸ್ಟಿಲ್ ಅಂದರೆ OTT ಇಸ್ ಅ ವೆರಿ ಬಿಗ್ ಇಂಡಸ್ಟ್ರಿ. ಐ ಥಿಂಕ್ ಅದು ನನಗನ್ಸೋ ಪ್ರಕಾರ ಇಟ್ಸ್ ಲೈಕ್ ಅ ಸ್ಲೀಪಿಂಗ್ ಟೈಗರ್. ಇನ್ನೂ ತುಂಬ ಪೊಟೆನ್ಷಿಯಲ್ ಇರೋವಂಥ ಒಂದಿದು. ಸ್ಟಿಲ್ ಅ ಲಾಂಗ್ ವೇ ಟು ಗೋ. ಸರ್ ನಿಮಗೆ ಕೇಳಿದ್ರೆ ಈ ಸ್ಟೋರಿನ ಹೆಂಗೆ ಸ್ಟಾರ್ಟ್, ಎಲ್ಲಿ ಹುಟ್ಕೊಂತು ಅಂತ ಒಂದು ಮೂಲ ಏನು ಸರ್ ಈ ಸ್ಟೋರಿಗೆ ಮಾಡಬೇಕು ಈ ಥರ ನಾನು ಅಂದರೆ ಈಗ ಪ್ರತಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಇರ್ತಲ್ಲ, ಅಂದರೆ ನಾವು ಏನಕ್ಕೋಸ್ಕರ ಈ ಸಿನಿಮಾ ಮಾಡ್ತಿದ್ದೀವಿ ಅಂತ ಅದನ್ನ ಹುಡುಕುವಾಗ ಕೆಲವೊಂದಷ್ಟು ವಿಷಯಗಳನ್ನ ಈ ಮೂವಿಲಿ ಅಡ್ರೆಸ್ ಮಾಡಬೇಕು ಅನ್ನೋದಿತ್ತು. ಅಂದರೆ ಫಸ್ಟ್ ನಾವೇನು ವಿಷಯದ ಬಗ್ಗೆ ಸಿನಿಮಾ ಮಾಡ್ತಿದ್ದೀವಿ ಅನ್ನೋ ಒಂದು ವಿಷಯ ಇತ್ತು. ಬಟ್ ಅದಕ್ಕೊಂದು ರೈಟ್ ಫ್ರೇಮ್ ವರ್ಕ್ ಬೇಕು. ಇದನ್ನ ಯಾವ ರೀತಿಯಲ್ಲಿ ಹೇಳಿದ್ರೆ ಇದು ಇಂಟ್ರೆಸ್ಟಿಂಗ್ ಆಗಿ ಜನಕ್ಕೆ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಯೂಶಲಿ ನಾವು ಉಪೇಂದ್ರ ಸರ್ದು ತುಂಬಾ ಬಿಗ್ ಫ್ಯಾನ್. ಅವ್ರು ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ನಗ್ಸ್ತಾ ಮೆಸೇಜ್ ಹೇಳ್ತಾ ಹೋಗ್ತಾರೆ. ಹಿಂಗೆ ಹೊಡಿರಿ ಚಪ್ಪಾಳೆ ನೋಡಿ, ಯಾಕೆ ನೋಡಿ ಹೊಡಿರಿ ಚಪ್ಪಾಳೆ ಅಂತಿರ್ತಾರೆ. ದಟ್ ಈಸ್ ಕಾಮಿಡಿನೂ ರನ್ ಆಗ್ತಿರುತ್ತೆ. ಮೀನ್ವೈಲ್ ಇಟ್ ಇಸ್ ಅ ವೆರಿ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಮೆಸೇಜ್ ಟು ದ ಸೊಸೈಟಿ. ಸೊ ಈ ತರದ ಒಂದಷ್ಟು ಅಂಶಗಳನ್ನ ಹೇಳ್ಬೇಕಿತ್ತು. ಬಟ್ ಅದನ್ನ ಒಂದು ವೆರಿ ಎಂಟರ್ಟೈನಿಂಗ್ ಸರ್ಕಲ್ ಅಲ್ಲಿ ಹೇಳ್ಬೇಕಿತ್ತು. ಹಂಗೆ ನೋಡುವಾಗ ಇದನ್ನ ಯಾವ ಫ್ರೇಮ್ ವರ್ಕ್ ಅಲ್ಲಿ ಹಾಕೋಣ ಅಂತಂದಾಗ ಒಂದು ವೆರಿ ಕ್ಯಾಶುವಲ್ ಡೈಲಾಗ್ ಇದೆ. ಅಯ್ಯೋ ಎಲ್ಲಾರ ಮನೇಲಿರೋ ರಾಮಾಯಣನೇ ಅದು, ಎಲ್ಲಾರ ಮನೇಲಿರೋ ರಾಮಾಯಣ ಲೈಕ್ ವಾಟ್ ಇಸ್ ದಿಸ್ ರಾಮಾಯಣ, ಎಲ್ಲಾರ ಮನೇಲಿ ಏನಿರುತ್ತೆ ಅದು ರಾಮಾಯಣ ಅಂತೇಳಿ ನಾನು ಡಿಕೋಡ್ ಮಾಡಿದಾಗ ಹೌದಲ್ವಾ, ನಮ್ಮೆಲ್ಲರ ಲೈಫನು ಒಂಥರ ರಾಮಾಯಣನೇ. ನಾವೇ ರಾಮ ಅನ್ಕೊಂಡ್ರೆ ನಮ್ದಂತ ಒಂದು ರಾಮಾಯಣ ಸರ್ಕಲ್ ನಡೀತಾ ಇದೆ. ಸೊ ಇದನ್ನ ಒಂದು ರಾಮಾಯಣದ ಎಳೆ ಮುಖಾಂತರ ಹೇಳ್ಕೊಂಡು ಹೋದ್ರೆ ನೋಡೋರ್ಗು ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ನಾವ್ ಹೇಳೋಂಥ ವಿಷಯಗಳನ್ನು ಮುಟ್ಟಿಸ್ಬೋದು ಅಂತ. ಸೊ ದಟ್ ವಾಸ್ ದ ವೆರಿ ಫಸ್ಟ್ ಫ್ಯಾಕ್ಟರ್ ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡೋದಕ್ಕೆ. ಅಂಡ್ ಒಂದು ಪೋಸ್ಟರ್ ನೋಡಿದೆ, ಅವ್ರ ಹಿಂದೆ ಬಾಣ ಎಲ್ಲ ತಗ್ಲಾಕೊಂಡಿರ್ತಾರೆ. ಸೊ ಅದು ಸಿನಿಮಾದಲ್ಲೂ ಬರ್ತಾ ಹೇಗೆ ಅಂತ ಇದೆ. ಹೌದಾ? ಅಂದ್ರೆ ಅಲ್ಲ, ನೀವು ನೋಡ್ಬೇಕು ಯಾವ ಇದೆ ಅಲ್ಲ ಯಾವ ಬಾಣ ಇದೆ, ಯಾವ ರೀತಿ ಅವ್ರು ಬಿಲ್ ಇಲ್ದೆ ಬಾಣ ಬಿಡ್ತಾರ ಅವರು.
ಅದ್ರ ರೆಪ್ರೆಸೆಂಟೇಷನ್ ಅಲ್ಲಿ ಬಿಲ್ ಇಲ್ಲ, ಬರೇ ಬಾಣ ಇದೆ. ಯಾರಿಗೆ ಅವ್ರಿಗೆ ಮೇಡಮ್ಗೆ ಬಿಡ್ತಾರೆ ಇಡೀ ಸೊಸೈಟಿ ಬಿಡ್ತಾರೆ ಅವರು. ಸೊ ಇದೆ ಬಾಣಗಳು ಆ ತುಂಬಾ ಥರ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ ಬಾಣ ಹತ್ರ. ಹೌದು. ಸ್ವಲ್ಪ ಮಾಡರ್ನ್ ಆಗಿ. ಅಂದ್ರೆ ನಾನು ಹೇಳ್ದಾಗೆ ರಾಮಾಯಣನೇ ನಾವು ಒಂದು ಲೈನ್ ರೆಫರೆನ್ಸ್ ಆಗಿ ಇಟ್ಕೊಂಡು ಹೋಗ್ತೀವಿ ಅಂದಾಗ ಅದನ್ನ ಎಷ್ಟು ಇಂಟ್ರೆಸ್ಟ್ ಮಾಡ್ತಾ ಹೋಗ್ಬೋದು. ರಾಮಾಯಣಕ್ಕೆ ನಾವು 100% ಇದು ರಾಮಾಯಣದ ಮಾಡರ್ನ್ ಕನ್ವರ್ಷನ್ ಅಲ್ಲ, ನಮ್ಗೆ ರಾಮಾಯಣ ಇದಕ್ಕೂ ಒಂದು ಕಂಟೆಂಪ್ರರಿ ಟೇಕ್ ಅಂತ ಹೇಳ್ಬೋದು ಹೊರತಾಗಿ ಯಾರು ಬಂದು ರಾಮಾಯಣದಲ್ಲಿ ಈ ತರ ಏನ್ ನಡೆದಿತ್ತು, ಇದ್ರಲ್ಲಿ ಯಾಕೆ ಹಿಂಗ್ ತೋರಿಸ್ತಿದ್ದಾರೆ ಅನ್ನೋ ತರ ಹೇಳೋದಕ್ಕಾಗಲ್ಲ. ಬಿಕಾಸ್ ರಾಮಾಯಣ ಸಪ್ರೇಟ್, ಇದೇ ಸಪ್ರೇಟ್. ಬಟ್ ನಮ್ಗೆ ಈ ಮೂವಿನ ನೋಡ್ತಾ ಇರುವಾಗ ರಾಮಾಯಣದ ಒಂದಷ್ಟು ಎಳೆಗಳನ್ನ ನಾವು ಕನೆಕ್ಟ್ ಮಾಡ್ತಾ ಹೋಗ್ತಿದ್ದಾರೆ, ಜಸ್ಟ್ ಟು ಮೇಕ್ ಪೀಪಲ್ ಇಂಟ್ರೆಸ್ಟ್. ಸಿನಿಮಾ ನೋಡ್ತಾ ಇರುವಾಗ ಹೌದಲ್ವಾ ಇದನ್ನ ಈ ಡಾಟ್ಸ್ ಗಳನ್ನ ಚೆನ್ನಾಗಿ ಕನೆಕ್ಟ್ ಮಾಡಿದಾರಲ್ಲ ಅನ್ನೋ ಒಂದು ಫೀಲ್ ಬರಕ್ಕೆ. ಸೊ ಆ ಬಾಣ ಮತ್ತೆ ನೀವು ಪೋಸ್ಟರ್ ನೋಡಿದ್ರೆ ಬಂಗಾರ ಜಿಂಕೆ ಕಾಣುತ್ತೆ, ಜಟಾಯು ಪಕ್ಷಿ ಕಾಣುತ್ತೆ, ಮೇಲ್ಗಡೆ ಒಂದು ಹೆಲ್ಪ್ ಅಂತ ಹೇಳಿ ಒಂದು ಪುಷ್ಪಕ ವಿಮಾನ ಹೋಗ್ತಾ ಇರುತ್ತೆ. ಸೊ ಈ ತರದೆಲ್ಲ ಒಂದಷ್ಟು ಎಲಿಮೆಂಟ್ಸ್ ಗಳನ್ನ ಇನ್ಕಾರ್ಪೊರೇಟ್ ಮಾಡಿ ಹೇಳ್ತಾ ಹೋಗುವಂತ ಒಂದು ತುಂಬಾ ಅಂದ್ರೆ ಸಖತ್ತಾಗಿ ಯೂಸ್ ಮಾಡಿದ್ರ ಪ್ರಾಡಕ್ಟ್ ಗಳನ್ನ ಹೋಪ್ಫುಲಿ. ಬಟ್ ಸ್ಟಿಲ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾವಿಷ್ಟೆಲ್ಲ ಹೇಳಿದ್ರಲ್ಲ, ಆಡಿಯನ್ಸ್ ಸಿನಿಮಾ ನೋಡೋದಕ್ಕೆ ಬಂದಾಗ ದಯವಿಟ್ಟು ಒಂದು ಫ್ರೆಶ್ ಮೈಂಡ್ ಸೆಟ್ಟಿಂದ ಬನ್ನಿ. ಅಂದರೆ ನಾವು ಇಷ್ಟೆಲ್ಲ ಹೇಳಿದ್ಮೇಲೆ ಅಂದರೆ ನಿಮ್ಮ ಆ್ಯಂಟಿಸಿಪೇಷನ್ನ ಬಿಲ್ಡ್ ಮಾಡೋದಕ್ಕಲ್ಲ, ಅಂದರೆ ಕಾಂಟೆಕ್ಸ್ನ ಹೇಳ್ತಾ ಇದ್ದೀವಿ ಅಷ್ಟೇ. ಸಿನಿಮಾ ನೋಡೋಕೆ ಬಂದಾಗ ಇಟ್ಸ್ ಸ್ಟಿಲ್ ಅ ವೆರಿ ಸಿಂಪಲ್ ಎಂಟರ್ಟೈನರ್. ನಾವು ಯಾವುದನ್ನು ತುಂಬ ಏನೋ ಯಾರೂ ಮಾಡಿಲ್ಲದೆ ಇರೋ ವಿಷಯ ಅಥವಾ ಔಟ್ ಆಫ್ ದ ವರ್ಲ್ಡ್, ಔಟ್ ಆಫ್ ದ ಬಾಕ್ಸ್ ಏನೋ ಮಾಡಿದ್ದೀವಿ ಅಂತ ಖಂಡಿತ ಹೇಳೋದಿಲ್ಲ. ಇಟ್ಸ್ ಅ ಸ್ಟ್ರೈಟ್ ಎಂಟರ್ಟೈನರ್ ಆ್ಯಂಡ್ ಅದರಲ್ಲಿ ಅಂಡರ್ ಕರೆಂಟಾಗಿ ಈ ವಿಷಯಗಳನ್ನು ತೊಗೊಂಡು ಬಂದಿದ್ದೀವಿ. ಬಟ್ ಆನ್ ದ ಸರ್ಫೇಸ್ ಲೆವೆಲ್ ಇಟ್ಸ್ ಅನ್ ಎಂಟರ್ಟೈನರ್, ಇಟ್ಸ್ ಅ ಸಿಂಪಲ್ ಲೈಟ್ ಹಾರ್ಟೆಡ್ ಎಂಟರ್ಟೈನರ್. ಆ್ಯಂಡ್ ಒಂದು ಫ್ರೆಶ್ ಮೈಂಡ್ ಸೆಟ್ಟಿಂದ ಬಂದು ಓಕೆ ನಾನು ಸಿನಿಮಾ ನೋಡಬೇಕು, ಐ ಜಸ್ಟ್ ವಾಂಟ್ ಟು ಗೆಟ್ ಎಂಟರ್ಟೈನ್, ಜಾಸ್ತಿ ಯೋಚನೆ ಮಾಡಬಾರ್ದು, ನಾನು ಏನೋ ಸಿನಿಮಾ ತಾನಾಗಿ ತಾನೇ ನಾನು ಎಂಟರ್ಟೈನ್ ಮಾಡಲಿ ಅನ್ನೋ ಒಂದು ಫೀಲಿಂಗ್ ಇದ್ದಾಗ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರ. ಓಕೆ ಮೇಡಮ್, ನೀವು ಒಬ್ರು ಕನ್ನಡತಿಯಾಗಿ ಟೋಟಲಿ ಸೌತ್ ಇಂಡಿಯನ್ ಎಲ್ಲ ಲ್ಯಾಂಗ್ವೇಜಲ್ಲೂ ಆಲ್ಮೋಸ್ಟ್ ಅಲ್ಲಿ ಮಾಡಿದ್ದೀರಾ, ಎಲ್ಲ ಸ್ಟಾರ್ ಜೊತೆಗೆ ಮಾಡಿದ್ದೀರಾ. ಸೊ ಕನ್ನಡ ಸಿನಿಮಾ ಬಗ್ಗೆ, ಕನ್ನಡ ಒಂದು ಈಗಿನ ಒಂದು ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಸೊ ನಿಮ್ಗೆ ಏನು ಅನಿಸುತ್ತೆ, ಇಷ್ಟು ಹೆಮ್ಮೆ ಇದೆ ಅಂತ ಅನಿಸುತ್ತೆ? ಖಂಡಿತ ಹೆಮ್ಮೆ ಇದೆ. ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಒಂದು KGF ಆಗಲಿ, ಮೂವೀಸ್ ಎಲ್ಲ ಆಲ್ಮೋಸ್ಟ್ ಆಲ್ ಇಂಡಿಯಾ ಲೆವೆಲ್ಗೆ ಹೋಗಿದೆ. ಸೊ ಡೆಫಿನೆಟ್ಲಿ ಹೆಮ್ಮೆ ಇದೆ. ಎಲ್ಲ ಕಡೆ ಇವಾಗ ಕನ್ನಡ ಸಿನಿಮಾನ ನೋಡೋಕ್ಕೆ ಇಷ್ಟಪಡ್ತಾರೆ. ಹೌದು. ಓಕೆ, ತುಂಬ ಒಂದು ಲೈನಲ್ಲಿ ಹೇಳ್ಬಿಟ್ರಿ.